ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈ ಬೇಸಿಗೆ ಬಂತಂದ್ರೆ ಎಲ್ಲರೂ ಹಪ್ಪಳ ಮಾಡ್ತಾ ಇರ್ತೀರಿ. ಹಪ್ಪಳ, ಸಂಡಿಗೆ, ಶಾವಿಗೆ, ಸೌಂತಿ ಬೀಜ ಎಲ್ಲ ಮಾಡಿ ಸ್ಟಾಕ್ ಮಾಡಿ ಇಟ್ಕೋತಿರ್ತೀರಿ. ನಿಮ್ಗೆ ಬೇಸಿಗೆ ಇಲ್ಲ ಮುಂಚೆನೇ ಹಪ್ಪಳ ಖಾಲಿ ಆಗ್ಯಾವ, ನಾವೇನೋ ಬೇಸಿಗೆ ಮುಂದೆ ಇದೆ ಹೆಂಗೆ ಮಾಡೋದಪ್ಪ ಅಂದಾಗ ನೀವು ನೆರಳಲ್ಲೇ ಒಣಗಿಸಿ ಮಾಡುವಂಥ ಹಪ್ಪಳ ನಾನು ಇವತ್ತು ಮಾಡಿ ತೋರಿಸ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ನೀವೇನಾದ್ರು ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲದಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ರೀ. ಈಗ ನಾನು 1 ಕಪ್ ಚಿರೋಟಿ ರವೆ ತೊಗೊಂಡಿನಿ. ಇದು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ. ನೀವು ಚಿರೋಟಿ ರವೆ ಆದರೂ ತೊಗೋಬೋದು, ಮೀಡಿಯಮ್ ರವೆ ಆದರೂ ತೊಗೋಬೋದು. ನೀವು ಕೇಳ್ತಿರ್ತೀರಿ ಯಾವ ರವೆ ಅಂಥೇಳಿ. ಹಾಗಾಗಿ ನಾನು ನಿಮಗೀಗ ಹೇಳಾಕತ್ತೀನಿ ನೋಡಿರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. 1 ಕಪ್ ಚಿರೋಟಿ ರವೆ ತೊಗೊಂಡಿನಿ, ಅವು ಹಾಕೋತೀನಿ ನೋಡಿರಿ. ನಾನು ಅರ್ಧ ಕಪ್ ಮೈದಾ ಹಿಟ್ಟು ತೊಗೊಂಡಿನಿ, ಅದನ್ನೂ ಹಾಕೋತೀನಿ. ನೀವು ಮೈದಾ ಹಿಟ್ಟು ಬೇಡಪ್ಪ ಅಂದ್ರೆ ಗೋಧಿ ಹಿಟ್ಟು ಹಾಕೋಬೋದು ರೀ. ನಾವು 1 ಕಪ್ ರವೆ ಅರ್ಧ ಕಪ್ ಮೈದಾ ಹಿಟ್ಟು ತೊಗೊಂಡಿಲ್ಲ ರೀ. ಹಾಗಾಗಿ 2 ಕಪ್ ನೀರು ಹಾಕೋತೀನಿ ನೋಡಿರಿ. 1 ಕಪ್ಪು 2 ಕಪ್. ನೀವು ಮೊದಲೊಂದು ರೌಂಡ್ ಹಿಟ್ಟ ರವೆ 2 ಮಿಕ್ಸ್ ಮಾಡ್ಕೊರಿ, ಇಲ್ಲಾಂದ್ರೆ ಒಟ್ಟಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಈಗ ನಾನು ರವೆ ಹಿಟ್ಟು ನೀರು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಇದೊಂದು ರೌಂಡ್ ತಿರುಗಿಸ್ಕೊಳ್ಳೋಣ್ರಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡಿರಿ. ಈಗ ನಾನು ರವೆ ಮೈದಾ ಹಿಟ್ಟು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಬಂದಿನಿ ರೀ. ಈಗ ಇದೊಂದು ಬೌಲಿಗೆ ಹಾಕೋತೀನಿ ನೋಡಿರಿ. ಈಗ 2 ಕಪ್ ನಾವು ಹಾಕ್ಕೊಂಡಿವ್ರಿ, ಇನ್ನೊಂದು ಅರ್ಧ ಕಪ್ನಷ್ಟು ಹಾಕೋತೀನಿ ನೋಡಿರಿ. ನೀವು ಹಂಗಾದ್ರೂ ಹಾಕೋಬೋದು, ಇಲ್ಲ ಮಿಕ್ಸಿ ಜಾರಿಗೆ ಅಂಟ್ಕೊಂಡಿರ್ತೈತಲ್ರಿ, ಅದೆಲ್ಲ ಬರಲಿ ಅಂತ ಅನ್ನೋಗೋಸ್ಕರ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ. ಈ ರೀತಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಆಯ್ತು. 1 ಕಪ್ ರವೆ ಅರ್ಧ ಕಪ್ ಹಿಟ್ಟು ತೊಗೊಂಡಿವಲ್ರಿ, ಹಾಗಾಗಿ ಅದ್ರ ಡಬಲ್ ನೀರು ಹಾಕೋಬೇಕಾಗ್ತದೆ ರೀ. 3 ಕಪ್ ನೀರು ಹಾಕೊಂಡ್ರೆ ಸಾಕ್ರಿ. ನೋಡೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ. ಈ ಹದ ಬಂದೈತೆ ನೋಡಿರಿ. ಇದು ನೀವು ಮಿಕ್ಸಿಯಲ್ಲಿ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡ್ರೆ ಇದು ಹಪ್ಪಳ ರೆಡಿ ಆದಂಗೆ ರೀ. ನೋಡಿರಿ ಎಷ್ಟು ಮಸ್ತಾಗಿ ಹಿಟ್ಟು ಬಂದೈತಿ. ಈಗ ಹಿಟ್ಟು ರೆಡಿ ಆಗೈತಿ. ಇದು ನೀವು ಹಿಂಗೆ ಸಿಂಪಲ್ ಹಾಗೆ ಬೇಕಂದ್ರೆ ಪ್ಲೇನಾಗೆ ಮಾಡ್ಕೋಬೋದು, ಇಲ್ಲ ನಾವು ಮಸಾಲೆ ಹಾಕೊಂಡು ಮಾಡ್ಕೋತೀವಿ ಅನ್ನೋದಾದ್ರೆ ಎಲ್ಲ ಮಸಾಲೆ ಹಾಕೊಂಡು ಮಾಡ್ಕೋಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ. ಈಗ ನೋಡ್ಕೊಂಡು ಹಾಕೋರಿ, ಹಪ್ಪಳಕ್ಕೇನು ಭಾಳ ಬೇಕಾಗಲ್ಲ, ಒಂದು ಸ್ವಲ್ಪ ಆದ್ರೆ ಸಾಕ್ರಿ. ಸ್ವಲ್ಪ ಕರಿಬೇವ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಎಳ್ಳ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೇನ ತೊಗೊಂಡಿ ನೋಡ್ರಿ. ಇವೆಲ್ಲ ಹಾಕೋತೀನಿ ರೀ. ಈಗ ಅಜ್ವೇನ್ ತೊಗೊಂಡಿನಿ, ಅವು ಹಾಕೋತೀನಿ. ಇಲ್ಲ ನಮ್ಗೆ ಯಾವುದೂ ಬೇಡಪ್ಪ ಪ್ಲೇನಾಗೆ ಮಾಡ್ತೀನಿ ಅನ್ನೋದಾದ್ರೆ ಪ್ಲೇನಾಗೆ ಮಾಡ್ಕೊರಿ. ಇಲ್ಲ ಇವೆಲ್ಲ ಹಾಕೊಂಡು ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತೈತೆ ಅಂದ್ರೆ ಇವೆಲ್ಲ ಹಾಕ್ಕೊಂಡು ಮಾಡ್ಕೊಡ್ರಿ. ಮತ್ತು ನೋಡೋಕ್ಕೂ ಚೆಂದ ಕಾಣ್ತಾವ್ರಿ ಹಪ್ಪಳ. ಸ್ವಲ್ಪ ಎಳ್ಳು ತೊಗೊಂಡಿನಿ, ಎಳ್ಳು ಹಾಕೋತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ಸಣ್ಣ ಕಟ್ ಮಾಡ್ಕೊಂಡು ಅದು ಹಾಕೋತೀನಿ ನೋಡಿರಿ. ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಂಡು ಅದು ಹಾಕೋತೀನಿ ನೋಡಿರಿ. ನಿಮ್ಗೆ ಬೇಕಂದ್ರೆ ಹಸಿಮೆಣಸಿಗೆ ಸಣ್ಣ ಕುಟ್ಟಿ ಹಾಕೋಬೋದು, ಇಲ್ಲ ಸಣ್ಣ ಹೆಚ್ಚು ಹಾಕೋಬೋದು, ಇಲ್ಲ ರೆಡ್ ಚಿಲ್ಲಿ ಫ್ಲೇಕ್ಸು ಹಾಕೋಬೋದು. ಈಗ ನಾನು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತು ಮಿಕ್ಸ್ ಮಾಡಿಕೊಂಡು ನೀವು ಇಷ್ಟೇ ಮಾತ್ರ ಸಪ್ಪಂದು ಹಿಂಗೆ ಬೇಕಂದ್ರೆ ಹಿಂಗೇನೂ ಮಾಡ್ಕೋಬೋದು, ಇಲ್ಲ ಖಾರವಾಗಿದ್ರೆ ಮಸ್ತಾಗಿರ್ತೈತಿ, ಮತ್ತು ಕಲರು ನೋಡೋಕೆ ಚೆಂದ ಕಾಣ್ತೈತಿ ಅನ್ನೋದಾದ್ರೆ ನೀವು ಚಿಲ್ಲಿ ಫ್ಲೇಕ್ಸು ಹಾಕೋಬೋದು ರೀ. ಈಗ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕೋದು. ಚಿಲ್ಲಿ ಫ್ಲೇಕ್ಸ್ ಅಂದ್ರೆ ಒಂದು 2 ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ರುಬ್ಕೊಂಬಂದ್ರೆ ಈ ರೀತಿ ಆಗ್ತೈತೆ ನೋಡಿರಿ. ಈಗ ಇದು ಹಿಟ್ಟು ರೆಡಿ ಆಗೈತೆ ರೀ. ಈಗ ನಾವು ನೀರು ಕಾಯಕ್ಕೆ ಇಡೋಣ್ರಿ. ಈಗ ನಾನು ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿನಿ ರೀ. ಈಗ ಹಂಚಿಟ್ಕೋತೀನಿ ರೀ ನೀರು ಕಾಯಕ್ಕೆ. ನೀವು ಯಾವುದಾದ್ರೂ ಪಾತ್ರೆ ಆದ್ರೆ ಇಟ್ಕೋಬೋದು, ಇಲ್ಲ ಹಂಚಾದ್ರೆ ಇಟ್ಕೋಬೋದು. ನನಗೆ ಹಂಚಾದ್ರೆ ಈಜಿ ಆಗುತ್ತೆ ಅಂತ ನಾನು ಹಂಚಿಟ್ಕೊಂಡಿನಿ ರೀ. ಈಗ ಇದಕ್ಕೊಂದು ಗ್ಲಾಸ ನೀರು ಹಾಕೋತೀನಿ ನೋಡಿರಿ. ಇವು ನೀರು ಕಾಯ್ಬೇಕ್ರಿ. ಈಗ ನಾನು ತಟ್ಟೆ ಇಡ್ಲಿ ಮಾಡೋ ಪ್ಲೇಟ್ ತೊಗೊಂಡಿನಿ. ನೀವು ಯಾವ ಪ್ಲೇಟ್ ಆದರೂ ತೊಗೋಬೋದು, ದೊಡ್ಡದಾದ್ರೂ ತೊಗೋಬೋದು, ಚಿಕ್ಕದಾದ್ರೂ ತೊಗೋಬೋದು. ಇದಕ್ಕೊಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕ್ರಿ. ನಾನು ಇದೇ ರೀತಿ ಎಲ್ಲ ಪ್ಲೇಟಿಗೂ ಅರ್ಧ ಸ್ಪೂನ್ ಹಾಕೋತೀನಿ ನೋಡ್ರಿ. ಇವು ಉಗಿದು ಹಾಕ್ಬಿಡ್ರಿ, ಉಗಿದ ಮೇಲೆ ಮಾಡೋ ಹಪ್ಪಳ ರೀ. ಈಗ ನೋಡ್ರಿ ನಾನು ಅರ್ಧ ಸ್ಪೂನ್ ಹಾಕೊಂಡಿನಲ್ಲ, ಇದು ಹಿಂಗೆ ಪ್ಲೇಟ್ ತುಂಬ ಹರಡ್ಬೇಕಾಗ್ತೈತೆ ರೀ. ಈ ರೀತಿ ಮಾಡಿದ್ರೆ ಪ್ಲೇಟ್ ತುಂಬ ಆಗುತ್ತೆ ರೀ. ಇದು ಇದೇ ರೀತಿ ಎಲ್ಲ ಪ್ಲೇಟು ಮಾಡ್ಕೊಳ್ಳೋಣ್ರಿ. ನೋಡ್ರಿ ಅಷ್ಟು ತಳ್ಳಗೂ ಇಲ್ಲ, ಅಷ್ಟು ದಪ್ಪು ಇಲ್ಲ, ಮೀಡಿಯಮ್ ಹದ ಬರ್ತೈತೆ ನೋಡ್ರಿ. ತೀರಾ ತಳ್ಳಗೂ ಹಾಕಕ್ಕೆ ಹೋಗ್ಬೇಡ್ರಿ, ತೀರಾ ದಪ್ಪು ಹಾಕಕ್ಕೆ ಹೋಗ್ಬೇಡ್ರಿ. ಅರ್ಧ ಸ್ಪೂನ್ ಹಾಕಿದ್ರೆ ಕರೆಕ್ಟ್ ಬರ್ತೈತೆ ರೀ ಹಪ್ಪಳ. ನಿಮ್ಮ ಮನೆ ಹತ್ರ ಬಿಸಿಲಿಲ್ಲ, ಎಲ್ಲಿ ಒಣಗಾಕೋದಪ್ಪ ಅಂತಂದಾಗ ಈ ರೀತಿ ಮಾಡ್ಕೊಂಬಿಡ್ಬೋದು ರೀ ನೀವು. ಇದಕ್ಕೇನು ಬಿಸಿಲೇ ಬೇಕಾಗಿಲ್ಲ ರೀ. ಒಂದು ದಿವಸ ನೀವು ಫ್ಯಾನ್ ಕೆಳಗೆ ಒಣಗಿಸಿದ್ರೆ ಮುಗೀತು ರೀ. ಇವತ್ತು ಬೆಳಗ್ಗೆ ಮಾಡಿ ಹಾಕಿದ್ರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಒಣಗಿ ಬಿಡ್ತಾವ್ರಿ. ನೋಡ್ರಿ ಎಲ್ಲ ಪ್ಲೇಟು ರೆಡಿ ಮಾಡ್ಕೊಂಡಿನಿ. ಅಲ್ಲಿ ನೀರು ಕಾಯ್ದಾವು, ನಾವು ಇದು ಇಡ್ತೀನಿ ನೋಡ್ರಿ. ಈಗ ನೀರು ಕಾಯ್ದಾವ್ರಿ, ನಾನು ರೆಡಿ ಮಾಡ್ಕೊಂಡಿರೋ ಪ್ಲೇಟ್ ಇಡ್ತೀನಿ ನೋಡ್ರಿ. ಈ ಮ್ಯಾಲೆ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸ್ಕೋಬೇಕ್ರಿ. ಈಗ ನಾವು 1 ನಿಮಿಷ ಬೇಯಿಸ್ಕೊಂಡಿನಿ ರೀ, ತಕ್ಕೋತೀನಿ ನೋಡ್ರಿ.
ನೋಡಿರಿ ಎಷ್ಟು ಮಸ್ತಾಗಿ ಬೆಂದೈತಿ. ಈಗ ತಕ್ಕೋತೀನಿ ನೋಡಿರಿ. ಈಗ ತಕ್ಕೊಂಡು ತಣ್ಣೀರಾಗಿ ಇಡ್ತೀನಿ ನೋಡಿರಿ. ಈ ರೀತಿ ನೀರಾಗಿಟ್ರೆ ಬೇಗ ತಣ್ಣಗಾಗ್ತೈತಿ, ತಕ್ಕೋಬೋದ್ರಿ ನಾವು. ಈಗ ಮತ್ತೆ ನೆಕ್ಸ್ಟ್ ಇನ್ನೊಂದು ಪ್ಲೇಟ್ ಇಡ್ತೀನಿ ನೋಡಿರಿ. ಇದೇ ರೀತಿ ಬೇಗ ಬೇಗ ಮಾಡ್ಕೊಂಬಿಡ್ಬೋದ್ರಿ ಎಲ್ಲ ಹಪ್ಪಳ. ನಮ್ಮ ಮನೆ ಹತ್ರ ಬಿಸಿಲಿಲ್ಲಪ್ಪ ನಾವು ಹೆಂಗೆ ಒಣಗಿಸೋದು ಅಂದಾಗ ಇಂಥ ಹಪ್ಪಳ ಮಾಡ್ಕೊಂಬಿಡ್ಬೋದ್ರಿ ನೀವು. ಇವು ತೆಗೆದು ನಾನು ಅಲ್ಲಿ ಬಟ್ಟೆ ಮೇಲೆ ಹಾಕ್ತೀನಿ ನೋಡಿರಿ. ಇಲ್ಲೇ ನೆರಳಲ್ಲೇ ಒಣಗಿಸ್ತೀನಿ ರೀ. ಈಗೆಲ್ಲ 6 ಪ್ಲೇಟು ಮಾಡ್ಕೊಂಡಿನಿ. ಈಗ ತೆಗೆದಲ್ಲಿ ಹಾಕ್ಕೋತೀನಿ ನೋಡಿರಿ. ತಣ್ಣಗಾದ್ಮೇಲೆ ತಕ್ಕೋಬೇಕಾಗ್ತೈತ್ರಿ. ಬಿಸಿ ಇದ್ದ ತೆಗಿಯಕ್ಕೆ ಹೋದ್ರೆ ಹರಿ ಸಾಧ್ಯತೆ ಇರ್ತೈತ್ರಿ. ನೀವು ತಣ್ಣಗಾದ್ಮೇಲೆ ತಕ್ಕೊಳ್ರಿ. ಈಗ ನಾನು ಒಂದು ಬಟ್ಟೆ ಹಾಕ್ಕೊಂಡಿನಿ ರೀ. ಈಗೆಲ್ಲ 6 ಪ್ಲೇಟು ಬೇಯಿಸ್ಕೊಂಬಂದಿನಲ್ಲ, ಈಗ ತೆಗೆದು ಹಾಕ್ಕೋತೀನಿ ನೋಡಿರಿ ಹಪ್ಪಳಗಳು. ಈಗ ನಾನು ಚಾಕುಲೆ ತಕ್ಕೋತೀನಿ. ನೀವು ಚಾಕುಲೆ ಆದರೂ ತಕ್ಕೋಬೋದು, ಒಂದು ಪಿನ್ಲೆ ಆದರೂ ತಕ್ಕೋಬೋದು, ಇಲ್ಲ ಟೀತ್ ಪಿಕ್ಲೆ ಆದರೂ ತಕ್ಕೋಬೋದು ರೀ. ಈಗ ಈ ರೀತಿ ದಂಡಿ ಎಲ್ಲ ತಕ್ಕೋಬೇಕಾಗ್ತೈತೆ ನೋಡಿರಿ. ಹಿಂಗೆ ದಂಡಿ ಒಂದು ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಅದು ಹಪ್ಪಳ ಎದ್ದು ಬರ್ತೈತ್ರಿ. ಈ ನೀರು ಹೋದ್ರೇನು ತೊಂದರೆ ಇಲ್ಲ, ನೀರು ಬಸೋದು ತೆಗಿಬೇಕ್ರಿ. ಎಷ್ಟು ಮಸ್ತಾಗಿ ಬರ್ತೈತೆ. ನಾವು ಸ್ವಲ್ಪ ತಣ್ಣಗಾದ ನಂತರ ತೆಗೆದ್ರೆ ಮಸ್ತಾಗಿ ಹಪ್ಪಳ ಬರ್ತೈತ್ರಿ. ಈಗ ನಾ ಇಲ್ಲಿ ಹಾಕ್ಕೋತೀನಿ ನೋಡ್ರಿ. ಈ ಹಪ್ಪಳಗಳು ನೀವು ನೆರಳಲ್ಲೇ ಒಣಗಿಸ್ಬಿಟ್ರೆ ಅಂದ್ರೆ ಇವು ಮಸ್ತಾಗಿ ಬರ್ತಾವ್ರಿ ಹಪ್ಪಳ. ಈ ತಣ್ಣಗಾದು ಅಂದ್ರೆ ನೀಟಾಗೆ ಬರ್ತಾವೆ. ನೀವು ಬಿಸಿ ಇದ್ದಾಗ ತಕ್ಕೊಳಕ್ಕೆ ಹೋದ್ರೆ ಹರಿ ಸಾಧ್ಯತೆ ಇರ್ತಾವ್ರಿ. ಹಾಗಾಗಿ ಸ್ವಲ್ಪ ತಣ್ಣಗಾದ ನಂತರನೇ ತಕ್ಕೊಡ್ರಿ. ಇಲ್ಲ ಈ ರೀತಿ ತಣ್ಣೀರಲ್ಲಿ ಹಾಕಿದ್ರೆ ಬೇಗ ತಣ್ಣಗಾಗ್ಬಿಡ್ತೈತ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನಾ ಇದೇ ರೀತಿ ಎಲ್ಲ ಹಪ್ಪಳ ತೆಗೆದು ಹಾಕ್ಕೋತೀನಿ ನೋಡ್ರಿ. ನಾನು ಕರಿಬೇವ, ಕೊತ್ತಂಬರಿ, ಚಿಲ್ಲಿ ಫ್ಲೇಕ್ಸು ಎಲ್ಲ ಹಾಕ್ಕೊಂಡು ಮಾಡೀನಿ ರೀ. ನಿಮ್ಗೆ ಅವೆಲ್ಲ ಬ್ಯಾಡ್ ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಪ್ಲೇನಾಗಿ ವೈಟಾಗೇ ಮಾಡ್ಕೊಂಬಿಡ್ಬೋದು ರೀ. ಇದೇ ರೀತಿ ಎಲ್ಲ ತೆಗೆದು ಹಾಕ್ಕೋತೀನಿ ರೀ. ಇವು ಒಣಗಿದ ಮೇಲೆ ನಿಮ್ಗೆ ಫ್ರೈ ಮಾಡಿ ತೋರಿಸ್ತೀನಿ ರೀ. ನಾವು ಉಗಿದ ಹಪ್ಪಳ ಮಾಡ್ಕೊಂಡಿದ್ನಲ್ರಿ, 2 ದಿವ್ಸ ನೆರಳಲ್ಲಿ ಒಣಗಿಸೀನಿ. ಹಿಂಗಾಗ್ಯಾವ ನೋಡ್ರಿ. ಈಗ ಇವು ಎಣ್ಣೆಗೆ ಹಾಕಿ ಕರೆದು ತೋರಿಸ್ತೀನಿ ರೀ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ. ಈಗ ಇದಕ್ಕೆ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಹಪ್ಪಳ ಮುಳುಗುವಷ್ಟು ಹಾಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ಎಣ್ಣೆ ಕಾಯ್ದೈತ್ರಿ. ನಾ ಮಾಡ್ಕೊಂಡಿರೋ ಹಪ್ಪಳ ಬಿಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಆಯ್ತು. ನೋಡ್ರಿ ಈ ಸೈಜ್ ಇದ್ದಿದ್ದು ಹಪ್ಪಳ ಈ ಸೈಜ್ ಆತಾವ ನೋಡ್ರಿ. ಈಗ ನಾನು ಒಂದು 4 ಮಾತ್ರ ಫ್ರೈ ಮಾಡಿ ತೋರಿಸ್ತೀನಿ ರೀ. ನಿಮ್ಗೆ ಯಾವಾಗ ಬೇಕು ಅವಾಗ ನೀವು ಫ್ರೈ ಮಾಡ್ಕೊಬೋದು. ಈ ರೀತಿ ಮಾಡಿಟ್ರೆ ವರ್ಷ ಪೂರ್ತಿ ನೀವು ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ನೋಡಿರಿ ಎಷ್ಟು ಮಸ್ತಾಗ್ಯಾವ ನೋಡಿ. ನಾನು ನೆರಳಲ್ಲೇ ಒಣಗಿಸೀನಿ ರೀ. ಇವೇನು ಬಿಸಿಲಿಗೆ ಹಾಕಿಲ್ಲ, 2 ದಿವ್ಸ ನೆರಳಲ್ಲೇ ಒಣಗಿಸೀನಿ. ನೀವು ಬಿಸಿಲಿತ್ತಂದ್ರೆ ಬಿಸಿಲಿಗೆ ಹಾಕಿ ಒಣಗಿಸಿ ಎತ್ತಿಟ್ಕೋಬೋದು ರೀ. ನೀವು ಕೇಳ್ತಾ ಇದ್ರಿ ಬಿಸಿಲಿಲ್ಲ ಅಂದ್ರೆ ಹೆಂಗೆ ಮಾಡೋದು ಹಪ್ಪಳ ಅಂತೇಳಿ. ಹಾಗಾಗಿ ನಾನು ನೆರಳಲ್ಲೇ ಒಣಗಿಸುವಂಥ ಹಪ್ಪಳ ಮಾಡಿ ತೋರಿಸೀನಿ. ನೀವು ನೆರಳಲ್ಲಿ ಒಣಗಿಸೋದ್ರೂ ಮಾಡ್ಕೋಬೋದು, ಬಿಸಿಲಿತ್ತಂದ್ರೆ ಬಿಸಿಲಾಗ ಹಾಕಿ ಮಾಡ್ಕೋಬೋದು. ನಾನು 2 ನಮೂನೆ ಮಾಡಿ ತೋರಿಸೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ಆ ರೀತಿ ಹಪ್ಪಳಗಳು ಮಾಡ್ಕೊಳ್ರಿ. ನೀವು ಈ ರೀತಿ ಹಪ್ಪಳಗಳು ಮಾಡಿ ಇಟ್ಟರೆ ವರ್ಷ ಪೂರ್ತಿ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ನೀವು ನಿಮ್ಮ ಮನೆಯಾಗ ಈ ರೀತಿ ಹಪ್ಪಳ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನಾವು 1 ಕಪ್ ರವೆ, ಅರ್ಧ ಕಪ್ ಮೈದಾ ಹಿಟ್ಟಲ್ಲಿ ಇಷ್ಟು ಹಪ್ಪಳ ಆಗ್ಯಾವ್ರಿ. ನಾವು ಒಂದು 4 ಮಾತ್ರ ಫ್ರೈ ಮಾಡ್ಕೊಂಡೀನಿ. ಮಿಕ್ಕಿದ್ದು ನಮ್ಗೆ ಬೇಕಂದ ಫ್ರೈ ಮಾಡ್ಕೊತೀನಿ ರೀ. ನಾನು ನಿಮಗೋಸ್ಕರ ಈಗ ಫ್ರೈ ಮಾಡಿ ತೋರಿಸೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗ್ಯಾವ ನೋಡ್ರಿ. ಬಾಗಿಟ್ರೆ ಕರಗ್ತಾವ್ರಿ, ಅಷ್ಟು ಮಸ್ತಾಗ್ಯಾವ್ರಿ ಹಪ್ಪಳ. ನೋಡ್ರಿ ಈ ಸೈಜ್ ಇದ್ದಿದ್ದು ಹಪ್ಪಳ ಈ ಸೈಜ್ ಆಗ್ಯಾವ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ನೆರಳಲ್ಲೇ ಒಣಗಿಸುವಂಥ ಹಪ್ಪಳ ಮಾಡಿದ್ದೀನಿ. ಈ ನೆರಳಲ್ಲೇ ಒಣಗಿಸುವಂಥ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.